ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವನ್ ಯಾವುದೋ ಜ್ಞಾನದಲ್ಲಿ ತಾಳಿ ಕಟ್ಟಿದಿಕ್ಕೆ ನರಳ್ತಾ ಇರೋಳು ಮಯೂರಿ. ಅವಳು ಈ ಮನೇಲಿ ಇದ್ದಾಳೆ ಅಂತಂದ್ರೆ ಆ ಮಾಂಗಲ್ಯಕ್ಕೆ ಕಟ್ಟು ಬಿದ್ದೆ ಹೊರತಾಗಿ ಇನ್ಯಾರ ಮೇಲಿರೋ ಪ್ರೀತಿಯಿಂದ ಅಲ್ಲ. ಮೊದಲು ನೀನ್ ಇದನ್ನ ಅರ್ಥ ಮಾಡ್ಕೋ. ಅರ್ಥ ಮಾಡ್ಕೋಬೇಕಾಗಿರೋದು ನಾನಲ್ಲ ಚಂದ್ರು, ನೀವು ಅವಳನ್ನ ಎಷ್ಟು ನಂಬಿದ್ದೀರಾ ಅಂದ್ರೆ ಅವಳು ಏನೇ ಮಾಡಿದ್ರು ಎಲ್ಲ ಒಳ್ಳೇದಕ್ಕೆ ಮಾಡ್ತಾ ಇದ್ದಾಳೆ ಅಂತ ನೀವ್ ಅನ್ಕೊಂಡಿದ್ದೀರಾ. ಇದು ಹೀಗೆ ನಡೆದ್ರೆ ನಮ್ಮನೆ ಅಧಿಕಾರನೆಲ್ಲ ಕಿತ್ಕೊಂಡು ನಮ್ಮನ್ನ ಅವಳು ಬೀದಿ ನಿಲ್ಲಿಸ್ತಾಳೆ. ನಿನ್ ತಲೆಗೆ ಮಾತ್ರ ಇದು ಯೋಚನೆ ಬರುತ್ತೆ. ಅವಳಿಗೆ ಈ ಶ್ರೀಮಂತಿಕೆ, ಒಡವೆ, ಹಣ, ಮನೆ ಇದ್ಯಾವುದ್ರ ಮೇಲೂ ವ್ಯಾಮೋಹ ಇಲ್ಲ. ಹಾಗೇನಾದ್ರೂ ಇದ್ದಿದ್ರೆ ನಮ್ಮ ಮನೆ ಸೊಸೆಯಾಗಿ ಬಂದಾಗ್ಲೇ ಅದು ಕಾಣಿಸ್ತಿತ್ತಲ್ಲ. ಅವಳಲ್ಲಿ ಯಾವ ಬದಲಾವಣೆಗಳು ಕಾಣಿಸ್ತಿಲ್ಲ. ಅವಳು ಮೊದ್ಲು ಹೇಗಿದ್ದಾಳೋ ಈಗ್ಲೂ ಹಾಗೆ ಇದ್ದಾಳೆ. ಅಂಥವಳ ಮೇಲೆ ನೀನ್ ಹಠ ಸಾಧಿಸ್ತಿದ್ಯಲ್ಲ, ನಿನ್ಗೇನು ಹೇಳ್ಬೇಕು? ನೋಡು, ನೀನು ಆಗಿರೋದನ್ನ ಅಳಿಸಾಕ್ಬೋದೇನೋ, ಆದ್ರೆ ಅವಳ ಮಾಂಗಲ್ಯ ಬಂಧನದಿಂದ ದೂರ ಮಾಡಕ್ಕಾಗಲ್ಲ. ಯಾಕೆ ಹೇಳು? ಅವಳ ಜೊತೆಲಿ ಇರೋದು ತಾರಕ್. ಅಪ್ಪ, ಅಜ್ಜಿ ತಗೊಳ್ರೆ. ಮಯೂರಿ, ಸೀರೆ ಬೋ ಪಸಂದಾಗದೆ ಕಣವ. ಇದೇನ್ ಮಯೂರಿ, ಇಷ್ಟೊಂದು ರೇಟ್ ಇರೋ ಬಟ್ಟೆ ಕೊಟ್ಟಿದ್ದಾರೆ? ಮಗಳೇ, ಚೆನ್ನಾಗಿರೋದು ಅಂದ್ರೆ ಹೊಸಿ ಜಾಸ್ತಿನೇ ಆಯ್ತದಲ್ವಾ ದುಡ್ಡು? ಅದು ಅಲ್ದೆ ಬೆಂಗಳೂರು ಏನ್ ಕಮ್ಮಿ ಇರ್ತದೆ ಹೇಳು? ಅಕ್ಕ, ನಿಜವಾಗ್ಲೂ ಈ ಬಟ್ಟೆನೆಲ್ಲ ನಮ್ಗೋಸ್ಕರ ತಂದಿದ್ದ ಅಥವಾ ಬೇರೆಯವ್ರಿಗೆ ತಂದಿರೋದನ್ನ ನಮಗ್ ಕೊಟ್ಟಿದಾರ? ಇಲ್ಲ ಕಣೆ, ದೊಡ್ಡ ಯಜಮಾನ್ರು ನಿಮಗೋಸ್ಕರನೇ ಕಳ್ಸಿರೋದು. ದೊಡ್ಡ ಯಜಮಾನ್ರಾಗಿರೋದಕ್ಕೆ ಇಂಥ ಬಟ್ಟೆನ ತಂದ್ಕೊಟ್ಟಿದ್ದಾರೆ. ಅದೇ ಅವ್ರ ಹೆಂಡತಿ ಆಗಿದ್ದಿದ್ರೆ ಹರಿದೋಗಿರೋ ಬಟ್ಟೆನೂ ಕೊಡ್ತಿರ್ಲಿಲ್ಲ. ಮಯೂರಿ, ಚಿಕ್ಕ ಯಜಮಾನ್ರು ಅಕ್ಕ ತಂಗಿ ಇಲ್ಲಿ ಬರೋದಿಲ್ಲ ಅಲ್ವಾ? ಇಲ್ಲ ಕಣೆ, ನಾವಿಲ್ ಬಂದಿರೋ ವಿಷಯ ಅವ್ರಿಗೆ ಗೊತ್ತೇ ಇಲ್ಲ. ಅಯ್ಯಯ್ಯೋ, ಹಾಗೆಲ್ಲ ಹೇಳ್ಬೇಡ ಅಕ್ಕ. ನಿನ್ ಮೇಲ್ ಕಣ್ಣಿಟ್ಟಿರೋ ಅವರು ನೀನ್ ಎಲ್ಲಿಗೆ ಹೋಗಿರ್ತೀಯ ಅಂತ ಇಷ್ಟೊತ್ತಿಗೆ ತಿಳ್ಕೊಂಡಿರ್ತಾರೆ. ತಿಳ್ಕೊಳ್ಳಿ ಬಿಡು. ತಿಳ್ಕೊಂಡು ಅವ್ರೇನ್ ಮಾಡ್ತಾರೆ ಹೇಳು? ನಾನೇನ್ ಬೇಕು ಅಂತ ಇಲ್ಲಿಗೆ ಬಂದಿಲ್ವಲ್ಲ. ನನಗ್ ಗೊತ್ತಿಲ್ದ ಹಾಗೆ ಇಲ್ಲಿ ಕರ್ಕೊಂಡ್ ಬಂದಿರೋದು ಚಿಕ್ಕ ಯಜಮಾನ್ರಲ್ವಾ? ಹೆಂಗೋ ಚಿಕ್ಕ ಯಜಮಾನ್ರಿಗಾರು ನಿನ್ನ ಇಲ್ಲಿ ಕರ್ಕ ಬರ್ಬೇಕು ಅಂತ ಮನ್ಸಾಯ್ತಲ್ಲ, ಅಷ್ಟು ಸಾಕ್ಬಿಡವ. ನಾವಂತೂ ಇನ್ಮೇಲೆ ಆ ಮನೆಗೆ ಬರಕ್ಕಿಲ್ಲ. ನೀನೇ ಆಗಾಗ ಬಂದೋಯ್ತಾ ಇರವ. ಮಯೂರಿ, ಚಿನ್ನ ತಾಳಿ ಕೊಡ್ಸವ್ರೆ, ಇದನ್ ಯಾವಾಗ ಹಾಕೊಂಡೆ? ಸ್ವಲ್ಪ ದಿನ ಆಯ್ತು ಅಜ್ಜಿ. ಅಂದ್ರೆ ಅರ್ಶನ ದಾರ ಬದಲಾಯಿಸಿ ಚಿನ್ನ ತಾಳಿ ಸರ ಹಾಕಿದ್ರ? ಅದಕ್ಕೆಲ್ಲ ಶಾಸ್ತ್ರ ಮಾಡಿದ್ರೇನವ? ಯಾವ ಶಾಸ್ತ್ರನೂ ಮಾಡಿಲ್ಲ ಅಜ್ಜಿ. ಮಂಟಪದಲ್ಲಿ
ಚಿಕ್ಕಿಜ್ಮಾನ್ರು ನನಗೆ ಗೊತ್ತಿಲ್ದ ಹಂಗೆ ನನ್ನ ಯಾಮಾರಿಸಿ ಅರ್ಶನ ದಾರಾನ ನನ್ನ ಕುತ್ತಿಗೆಗೆ ಕಟ್ಟಿದ್ರು. ದೊಡ್ಡಜ್ಮಾನ್ರು ಮನೇಲಿ ಯಾರಿಗೂ ಗೊತ್ತಿಲ್ದ ಹಾಗೆ ನಮ್ಮನ್ನ ದೇವಸ್ಥಾನಕ್ಕೆ ಕರೆಸಿ ಇದನ್ನ ಹಾಕ್ಸಿದ್ರು. ನನ್ನ ಜೀವನದಲ್ಲಿ ನನಗೆ ಗೊತ್ತಿಲ್ಲದೆ ಏನೇನೋ ಆಗ್ತಿದೆ. ಬೇಜಾರು ಮಾಡ್ಕೋಬೇಡ ಕಣವ. ನಿನಗೆ ಗೊತ್ತಾಗ್ದಿದ್ರೆ ಏನಂತೆ, ಎಲ್ಲ ಗೊತ್ತು ಮಾಡಿಸ್ತಿರೋದು ಅದ್ಯಾವ್ರಲ್ವಾ. ನೀನ್ ಮದ್ವೆ ಆಗು ಅಂತ ಏಟ್ಕಿತ ಕೇಳ್ಕೊಂಡೆ, ಆದ್ರೆ ನೀನು ಸುತಾರಾಮ್ ಒಪ್ಕೋತಿರ್ಲಿಲ್ಲ. ಆದ್ರ ಆ ದೇವ್ರು ನಿನ್ನ ಅಪ್ನೆ ತಗೊಳ್ದೆ ನಿನ್ ಕುತ್ತಿಗೆಗೆ ಮಾಂಗಲ್ಯ ಬೀಳೋ ಮಾಡ್ಬಿಟ್ಟ. ಇದೇ ಅಲ್ವೇನವಾ ವಿಧಿ ಅನ್ನೋದು? ವಿಧಿ ಅಲ್ಲ ಅಜ್ಜಿ, ನನ್ನ ಹಣೆ ಬರಹ. ಯಾವ ಜನ್ಮದಲ್ಲಿ ಅದೇನ್ ಪಾಪ ಮಾಡಿದ್ನೋ ಗೊತ್ತಿಲ್ಲ, ಅದನ್ನೆಲ್ಲ ಈ ಜನ್ಮದಲ್ಲಿ ಅನುಭವಿಸ್ತಾ ಇದ್ದೀನಿ. ಹಂಗೆಲ್ಲ ಹೇಳ್ಬಾರ್ದು ಕಣವ. ನಾವ್ ಯಾರ ಜೊತೆ ಬದುಕ್ಬೇಕು ಅಂತ ತೀರ್ಮಾನ ಮಾಡಿನೇ ಅದ್ಯಾರು ಭೂಮಿ ಮೇಲೆ ಕಳ್ಸಿರ್ತಾನೆ. ಅದನ್ನ ಯಾರಿಂದನೂ ತಪ್ಸಕ್ ಆಯ್ಕಿಲ್ಲ. ಒಟ್ನಲ್ಲಿ ಮನುಷ್ಯರು ಮಾಡಿರೋ ತಪ್ಪನ್ನ ಒಪ್ಕೊಳ್ಳೋದಿಕ್ಕಾಗ್ದೆ ದೇವ್ರ ಮೇಲೆ ಹಾಕ್ತಿದ್ದೀರಾ ಅಲ್ವಾ? ಹೋಗ್ಲಿ ಬಿಡವ, ಏನ್ ಮಾತಾಡಿದ್ರು ತಪ್ಪಾಯ್ತದೆ. ಆದ್ರೆ ನಿನ್ ಕರ್ಸಿ ಮಾಂಗಲ್ಯ ಬದಲಾಯಿಸಿರಲ್ಲ ದೊಡ್ಡ ಯಜಮಾನ್ರು, ಆಗ ಒಂದ್ ಶಾಸ್ತ್ರ ಮಾಡೋದವ್ರು ಗೊತ್ತಾಗ್ಲಿಲ್ಲ ಅನ್ಸ್ತದೆ. ಅಜ್ಜಿ, ಆ ವಿಷಯನೆಲ್ಲ ಬಿಟ್ಬಿಡು. ಹಂಗಲ್ಲ ಕಣವ, ಕಟ್ಟಿರೋ ಅರ್ಶನ ದಾರ ತಗ್ಸಿ ಮಾಂಗಲ್ಯ ಸರ ಹಾಕ್ಬೇಕಾದ್ರೆ ಅದಕ್ಕೊಂದ್ ಶಾಸ್ತ್ರ ಮಾಡ್ಬೇಕು.